ಹೇಳಿ ಇದೊಂದು ಪತ್ರಿಕಾಗೋಷ್ಠಿ ಉದ್ದೇಶ ಏನು ಹೇಳಕ್ ಇಷ್ಟಪಡ್ತೀರಾ ಖಾಲಿದ್ ಅವರೇ? ಬಂಧುಗಳೇ, ಜೈ ಭೀಮ್. ನನ್ನ ಹೆಸರು ಖಾಲಿದ್ ಖಾನ್ ಅಂತೇಳಿ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ. ಆಗಲೇ ಸುಮಾರು ನಿರಂತರವಾಗಿ 1-2 ವರ್ಷದಿಂದ ಈ ಸ್ಟ್ಯಾನ್ಲಿ ಪೀಟರ್ ಅವ್ರ ವಿರುದ್ಧ ನಾವು ಧ್ವನಿ ಎತ್ತಾ ಇದ್ದೀವಿ. ಈ ಸ್ಟ್ಯಾನ್ಲಿ ಪೀಟ್ರು ಫೇಕ್ ಆಗಿರ್ತಾರೆ, ಇವರ ಸರ್ಟಿಫಿಕೇಟ್ಸ್ಗಳನ್ನು ಫೇಕ್ ಆಗಿರ್ತಾರೆ. ಸುಮಾರು ಸರಿ ಮಾಧ್ಯಮಗಳಲ್ಲಿ ನಾವು ಅದನ್ನು ಶೋ ಮಾಡಿರ್ತೀವಿ. ಇದಕ್ಕಿಂತ ಮೊದಲು 4-5 ಸರಿ ನಾವು ಪ್ರೆಸ್ ಮೀಟ್ಗಳನ್ನು ಮಾಡಿರ್ತೀವಿ. ಆ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಇವರು ಬೋರ್ಗಾಯ್, ಮಾರ್ಟಿನ್ ಬೋರ್ಗಾಯ್ ಅಂತ ಹೇಳಿ. ಇವ್ರಿಗೂ ಸುಮಾರು ಸರಿ ನಾವು ಭೇಟಿಯಾಗಿರ್ತೀವಿ. ಇದೊಂದು ಕಡೆ ಇರಲಿ ಬಂಧುಗಳೇ, ನಾವು ಉನ್ನತ ಶಿಕ್ಷಣ ಇಲಾಖೆ ಮಿನಿಸ್ಟ್ರುಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಧಾರವಾಡ JD ರವರಿಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ನಾಟ್ ಓನ್ಲಿ ಅವರಿಗೆ, ನಾವು ಎಲ್ಲ ಮಿನಿಸ್ಟ್ರುಗಳಿಗೆ, ಮೈನಾರಿಟಿ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಎಜುಕೇಶನ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಹೋಮ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅಲ್ಲಿಂದ ಏನ್ ಮಾಡ್ತಾರೆ, ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿಂದ ಲೆಟರ್ ಫಾರ್ವರ್ಡ್ ಮಾಡಿದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನೇರವಾಗಿ JD ಮೇಡಮ್ಗೆ, ಧಾರವಾಡಗೆ JDಗೆ ಕಳಿಸ್ತಾರೆ. ನೀವು ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ, ಕೂಡಲೇ ಅವ್ರನ್ನ ಸ್ಥಾನದಿಂದ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಅವರು ಆದೇಶ, ಅಂದ್ರೆ ಇಲ್ಲಿಂದ ಲೆಟರ್ ಕಳಿಸಿರ್ತಾರೆ. ಈ JD ಮೇಡಮ್ ಕರೀಮುನ್ನಿಸಾ ಅವ್ರು ಏನ್ ಮಾಡಬೇಕು, ಪ್ರಿನ್ಸಿಪಲ್ಗೆ ನೋಟಿಸ್ ಕೊಟ್ಟು ಕರೆಸ್ಬೇಕು. ಪ್ರಿನ್ಸಿಪಲ್ಗೆ ನೋಟಿಸ್ ಕೊಟ್ಟು ಕರೆಸ್ಬಿಟ್ಟು ನಿನ್ನ ದಾಖಲಾತಿಗಳು ಏನಿದೆ, ಈ ತರ ಸಂಘಟನೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ಕಮಿಷನರ್ ಇಂದ ನಮ್ಗೆ ಲೆಟರ್ ಬಂದೈತೆ, ಅಥವಾ ಆಡಳಿತ ಮಂಡಳಿಗೆ ಕರೀಮುನ್ನಿಸಾ ಅವರು ಲೆಟರ್ ಕಳಿಸ್ಬೇಕು. ಈ ರೀತಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಬರ್ತಾ ಇದೆ, ದಯಮಾಡಿ ನಿಮ್ಮ ದಾಖಲಾತಿಗಳು ಏನಿದೆ ತಗೊಂಬನ್ನಿ ಅಂತೇಳಿ. ಆದರೆ JD ಮೇಡಮ್ ಏನ್ ಮಾಡ್ತಾರೆ, ಕರೀಮುನ್ನಿಸಾ ಅವ್ರು ಏನ್ ಮಾಡ್ತಾರೆ, ಯಾವುದೇ ತರ ಅವ್ರಿಗೆ ನೋಟಿಸ್ ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಭೋಪಾಲಿಗೆ ಈತ ಫೋಕಸ್ ಡಾಕ್ಯುಮೆಂಟ್ ಎಲ್ಲಿಂದ ಸಬ್ಮಿಟ್ ಮಾಡಿರ್ತಾನೆ ಅಲ್ಲಿಗೆ ಲೆಟರ್ ಕಳಿಸ್ತಾರೆ, ಜೆನ್ಯೂನಿಟಿ ಡಾಕ್ಯುಮೆಂಟೇಶನ್ಸ್ ಕೊಡಿ ಅಂತೇಳಿ. ಇದು ಲೆಟರ್ ಹೋಗೋದಕ್ಕೆ ಸುಮಾರು ಒಂದು 10 ದಿನ ಆಗುತ್ತೆ. 10 ದಿನ ಆದ್ಮೇಲೆ 1981 ರೆಕಾರ್ಡ್ ಅವ್ರು ಹುಡ್ಕೋದೆಲ್ಲಿ, ಸೇರ್ಸೋದೆಲ್ಲಿ, ಕೊಡೋದು ಯಾವಾಗ? ಅಲ್ಲಿಂದ ರಿಪೋರ್ಟ್ ಬರೋಷ್ಗೆ ಮ್ಯಾಕ್ಸಿಮಮ್ 30ರಿಂದ 45 ದಿನ ಆಗೋದು ಸಾಧ್ಯತೆಗಳಿದೆ. ಸೊ ಇದು ನೇರವಾಗಿ ನಾವು ಕರೀಮುನ್ನಿಸಾ ಅವರು ಈ ಸ್ಟ್ಯಾನ್ಲಿ ಪೀಟರ್ ಜೊತೆಗೆ ಶಾಮೀಲಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಅವರು ಮನ್ಸು ಮಾಡಿದ್ರೆ ಕೂಡಲೇ ಸಸ್ಪೆಂಡ್ ಮಾಡ್ಬೋದಾಗಿತ್ತು. ಇನ್ನೊಂದು, ಅವ್ರು ಏನಂತಾರೆ ಅಂದ್ರೆ, ನಮ್ಮ ಕೈಯಲ್ಲಿ ಸಸ್ಪೆಂಡ್ ಮಾಡೋದು ಅಥವಾ ದಾಖಲಾತಿ ತರಿಸೋದು ಅಥವಾ ಪರಿಶೀಲನೆ ಮಾಡೋದು ಅಥವಾ ತನಿಖೆ ಮಾಡೋದು ಅಧಿಕಾರ ಇಲ್ಲ, ನಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಆ ಕರೀಮುನ್ನಿಸಾ ಅವರು ನಮ್ಮ ಜೊತೆಗೆ ವಾದ ಮಾಡ್ತಾರೆ. ಈಗ ನಿಮಗೆ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅದು ಮಾಡೋದಿಕ್ಕೆ ಅಧಿಕಾರ ಇಲ್ಲ ಅಂದರೆ ನೀವು ಗ್ರಾಂಟ್ ಅನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಇಡೀ ಕಾಲೇಜಿಗೆ ಗೌರ್ಮೆಂಟ್ ಕಡೆಯಿಂದ ಏನ್ ಗ್ರಾಂಟ್ ಹೋಗ್ತಾ ಇದೆಯೋ ಆ ಗ್ರಾಂಟ್ ಕೂಡಲೇ ತಾವು ನಿಲ್ಲಿಸ್ಬೇಕಾಗ್ತದೆ. ಶೀಘ್ರದಲ್ಲೇ ನಾವು ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಪರವಾಗಿ ಪರಿಶೀಲನೆ ಮಾಡಿ ಸ್ಟ್ಯಾನ್ಲಿ ಪೀಟರ್ಗೆ ನೀವು ಸಸ್ಪೆಂಡ್ ಮಾಡಲಿಲ್ಲ, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿರಲಿಲ್ಲ, ಅಥವಾ ಅವ್ರಿಗೆ ರಿಕವರಿ ಏನ್ ಇಷ್ಟು ವರ್ಷದಿಂದ ಏನ್ ಪೇಮೆಂಟ್ ಕೊಟ್ಟಿದ್ದೀರಾ ಆ ರಿಕವರಿ ಕ್ರಮ ನೀವು ತಗೊಂಡಿಲ್ಲ ಅಂದ್ರೆ ನಾವು ಉನ್ನತ ಶಿಕ್ಷಣ ಇಲಾಖೆ, ಧಾರವಾಡ JD, ಆಮೇಲೆ ಅಲ್ಲಿ ಇರ್ತಕ್ಕಂತಹ ಸ್ಟ್ಯಾನ್ಲಿ ಪೀಟ್ರು, ಆಡಳಿತ ಮಂಡಳಿ ಮಾರ್ಟಿನ್ ಬೋರ್ಗಾಯ್ ರವರ ವಿರುದ್ಧ ಉಗ್ರ ಹೋರಾಟ ಮಾಡಲು ನಾವು ಮುಂದಾಗಿದ್ದೀವಿ ಬಂಧುಗಳೇ. ಜೈ ಭೀಮ್.